ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕಿ ಫ್ರಮ್ ಕಿಡ್ ಯೂಟ್ಯೂಬ್ ಚಾನಲ್. ನಾನು ಶ್ರೀರಾಮ್. ಕಾಮನ್ ಆಗಿ ನೀವು ಒಂದು ಬಜೆಟ್ ರೇಂಜ್ ಅಲ್ಲಿ ಒಂದು ಒಳ್ಳೆ ಚೆನ್ನಾಗಿರೋ ಸ್ಮಾರ್ಟ್ ಫೋನ್ ಕೂಡ ಸರ್ಚ್ ಮಾಡ್ತಾ ಇರ್ತೀರಾ. ಅಂದ್ರೆ ಒಂದು ಸ್ಮಾರ್ಟ್ ಫೋನ್ ಅನ್ನು ತಗೊಳ್ತಿದೀವಿ ಅಂದ್ರೆ ಅದರಲ್ಲಿ ಕ್ಯಾಮ್ರಾ ಕೂಡ ಚೆನ್ನಾಗಿರ್ಬೇಕು, ಪ್ರೊಸೆಸರ್ ಚೆನ್ನಾಗಿರ್ಬೇಕು, ಡಿಸ್ಪ್ಲೇ ಚೆನ್ನಾಗಿರ್ಬೇಕು, ಓವರ್ ಆಲ್ ಆಗಿ ಎಲ್ಲದಕ್ಕೂ ಕೂಡ ಸ್ಯೂಟ್ ಆಗೋ ತರ ಇರಬೇಕು ಅಂತ ನೀವು ನೋಡಕ್ ತಗೊಳ್ಳೋದು. ಸೊ ಹಾಗಾಗಿ ಅದರ ಬೇಸಿಸ್ ಮೇಲೆ ನಾನು ಕೆಲವೊಂದು ಫೋನ್ ನ ಕೆಟಗರೈಸ್ ಕೂಡ ಮಾಡಿದೀನಿ. ಅಂದ್ರೆ 5 ಸ್ಮಾರ್ಟ್ ಫೋನ್ ಕೂಡ ತಗೊಂಡ್ಬಂದಿನಿ. ಅರೌಂಡ್ 20,000 ಒಳಗೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಆಗ್ಬೋದು. ಸೊ ಈ ಒಂದು ಸ್ಮಾರ್ಟ್ ಫೋನ್ ಅನ್ನು ಯಾವ ಬೇಸಿಸ್ ಮೇಲೆ ಕೆಟಗರೈಸ್ ಮಾಡಿದೀನಿ ಅಂದ್ರೆ ಅದೇ ಹೇಳಿದ್ನಲ್ಲ, ಕ್ಯಾಮ್ರಾ ಆಗಿರ್ಬೋದು, ಅದಾದ್ಮೇಲೆ ಅಫೋರ್ಡಬಲ್ ಪ್ರೈಸ್ ಮೇಲೆ, ಅದಾದ್ಮೇಲೆ ಡಿಸ್ಪ್ಲೇ ಮೇಲ್ಗಡೆ, ಪ್ರೊಸೆಸರ್ ಮೇಲ್ಗಡೆ. ಸೊ ನೀವು ಏನ್ ನೋಡಿ ಫೋನ್ ತಗೊಳ್ತಿರಲ್ಲ ಅದ್ರ ಬೇಸಿಸ್ ಮೇಲೆ ನಿಮ್ಗೆ ಫೋನ್ ಕೂಡ ತಗೊಂಡ್ಬಂದಿನಿ. ಹಾಗಾದ್ರೆ ಯಾವ್ದು ಟಾಪ್ 5 ಫೋನ್ಸ್ ಮತ್ತೆ ನೀವು ಯಾವ್ದನ್ನ ಪರ್ಚೇಸ್ ಮಾಡಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಇದೇ ರೀತಿ ಟೆಕ್ ಕಂಟೆಂಟ್ ಗಳು ಮುಂದೆ ಕೂಡ ಬರ್ತಾ ಇರುತ್ತೆ, ನೀವು ಆರಾಮಾಗಿ ನೋಡ್ತಾ ಇರಬಹುದು. ಹಾಗೂ ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್. ಮತ್ತೆ ಈಗ ಕರೆಂಟ್ ಆಗಿ ನೀವು ಯಾವ ಫೋನ್ ಯೂಸ್ ಮಾಡ್ತಿದ್ದೀರಾ ಅಂತ ಕಾಮೆಂಟ್ ಮಾಡ್ಬಿಡಿ. ಗುರು, ಹಾಗಾದ್ರೆ ದಿನ ವಿಡಿಯೋವನ್ನ ಶೋಣ. ಟಾಪ್ 1 ಇಂದ ಹೋಗೋದ್ ಬೇಡ, ಟಾಪ್ 5 ಇಂದ ನೋಡ್ತಾ ಹೋಗೋಣ ಯಾವ್ಯಾವ ಫೋನ್ಸ್ ಇದೆ ಅಂತ. ಅದಾದ್ಮೇಲೆ ಲಾಸ್ಟ್ ಗೆ ನಾನು ನಿಮಗೆ ಟಾಪ್ ಫೋನ್ ಯಾವ್ದು ಅಂತ ಹೇಳ್ತೀನಿ. ಅದಾದ್ಮೇಲೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಅದನ್ನ ಪರ್ಚೇಸ್ ಕೂಡ ಮಾಡ್ಬೋದು. ಅಂದ್ರೆ ನಾನು ಹೇಳ್ದಂತ ಪರ್ಚೇಸ್ ಮಾಡೋದಲ್ಲ, ನಿಮ್ಗೆ ಇಷ್ಟ ಆಯ್ತು, ಲುಕ್ ಇಷ್ಟ ಆಯ್ತು ಅಂದ್ರೆ ಮತ್ತೆ ಫೀಚರ್ಸ್ ಇಷ್ಟ ಆಯ್ತು ಅಂದ್ರೆ ತುಂಬಾ ಈಸಿ ಪರ್ಚೇಸ್ ಮಾಡ್ಬೋದು. ಟಾಪ್ 5 ಅಲ್ಲಿ ಯಾವ ಫೋನ್ ಇಟ್ಟಿದ್ದೀನಿ ಅಂದ್ರೆ Oppo K14X 5G. ಹೌದು, ಇದೊಂಥರ ಅಫೋರ್ಡೆಬಲ್ 5G ಫೋನ್ ಕೂಡ ಆಗಿದೆ. ತುಂಬಾ ಜನಕ್ಕೆ ಈಗ ಕರೆಂಟ್ ಆಗಿ ನೀವು 4G ಫೋನ್ ಯೂಸ್ ಮಾಡ್ತೀರಾ ಅಂದ್ರೆ ಒಂದು ಒಳ್ಳೆ ರೇಂಜ್ ಅಲ್ಲಿ ಒಂದು ಫೋನ್ 5G ಫೋನ್ ಯೂಸ್ ಮಾಡಬೇಕು ಅಂತ ಕೂಡ ಅನ್ಕೊಂತಿರ್ತೀರಾ. ಅಂದ್ರೆ ತುಂಬಾ ಜನ ಪಾಪ 4G ಫೋನ್ ಅಲ್ಲೇ ಇರ್ತೀರಾ ಬಜೆಟ್ ಪ್ರಾಬ್ಲಮ್ ಇಂದ. ಹಾಗೆ ಒಂದು 20,000 ಒಳಗೆ ಅಂದ್ರೆ 15,000 ಒಳಗಡೆ ಒಂದು ಒಳ್ಳೆ ಫೋನ್ ಸರ್ಚ್ ಮಾಡ್ತಿದ್ದೀರಾ ಅಂದ್ರೆ ಈ ಒಂದು ಫೋನ್ ನೀವು ಪರ್ಚೇಸ್ ಕೂಡ ಮಾಡ್ಬೋದಿರ. ಇದ್ರಲ್ಲಿ ನಿಮಗೆ 6.75 ಇಂಚಸ್ ನ LCD ಡಿಸ್ಪ್ಲೇ ನೋಡಕ್ ಸಿಗುತ್ತೆ. ಯಾವ್ದೇ ರೀತಿ ಅಮೌಲ್ಟ್ ಡಿಸ್ಪ್ಲೇ ನಿಮ್ಗೆ ನೋಡಕ್ ಸಿಗೋದಿಲ್ಲ. ಚೆನ್ನಾಗಿರೋ ಡಿಸ್ಪ್ಲೇ ನಮ್ಗೆ ಇಲ್ಲಿ ನೋಡಕ್ ಸಿಗ್ತಿರುವಂತದ್ದು 6.7 ಇಂಚಸ್ ನ ಡಿಸ್ಪ್ಲೇ ಕೂಡ ನೋಡಕ್ ಸಿಗ್ತಿದೆ. ಅದಾದ್ಮೇಲೆ 120 ಹರ್ಟ್ಸ್ ನ ರಿಫ್ರೆಶ್ ರೇಟ್ ಕೂಡ ಈ ಒಂದು ಡಿಸ್ಪ್ಲೇ ಕೂಡ ನೋಡಕ್ಕೆ ಸಿಗ್ತಿರುವಂತದ್ದು. ಅದಾದ್ಮೇಲೆ ಇದರಲ್ಲಿ ನಿಮ್ಗೆ ಬ್ಯಾಕ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ನೋಡಕ್ ಸಿಗುತ್ತೆ. ಅದಾದ್ಮೇಲೆ ಫ್ರಂಟ್ ಕ್ಯಾಮ್ರಾ ಕೇವಲ 5 MP ಕೂಡ ನೋಡಕ್ ಸಿಗ್ತಿರುವಂತದ್ದು. ಹಾಗಾಗಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಕೂಡ ಮಾಡಬಹುದು. ಅಂದ್ರೆ ಯಾರಿಗೆ ಸೂಟ್ ಆಗುತ್ತೆ ಅಂದ್ರೆ 5G ಫೋನ್ ಪರ್ಚೇಸ್ ಮಾಡಬೇಕು ಅಂತ ಇರೋರಿಗೆ, ಅಂದ್ರೆ ಒಂದು ಬೇಸಿಕ್ ರೇಂಜ್ ಅಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಇರೋರಿಗೆ ಈ ಒಂದು ಫೋನ್ ಸೂಟೇಬಲ್ ಕೂಡ ಆಗುತ್ತೆ. ಅದಾದ್ಮೇಲೆ ಇದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಕೂಡ ನಿಮಗೆ ನೋಡಕ್ಕೆ ಸಿಗುತ್ತೆ. ಅದಾದ್ಮೇಲೆ ನಿಮ್ಗೆ ಇಲ್ಲಿ 4GB ಮತ್ತೆ 6GB ರ್ಯಾಮ್ ಕೂಡ ವೇರಿಯಂಟ್ ಕೂಡ ನೋಡಕ್ಕೆ ಸಿಗ್ತಿರುವ. ಅಂದ್ರೆ ಎರಡು ವೇರಿಯಂಟ್ ಅಲ್ಲಿ ನೀವು ಇಲ್ಲಿ ಮೊಬೈಲ್ ನ ನೋಡಬಹುದು. ಅದಾದ್ಮೇಲೆ 64GB ಮತ್ತೆ 128GB ಎರಡು ವೇರಿಯಂಟ್ ಅಲ್ಲಿ ರೋಮ್ ಕೂಡ ಇರುತ್ತೆ. ಸೊ ಬೇಕಾದವರು ನೀವು ಎರಡು ವೇರಿಯಂಟ್ ಅಲ್ಲಿ ಯಾವ್ದು ನಿಮ್ಗೆ ಬೇಕು. ಈಗ ಆಲ್ಮೋಸ್ಟ್ ಎಲ್ಲ 64GB ಪರ್ಚೇಸ್ ಮಾಡೋದು ಹೋಗ್ಬಿಡ್ತು ಕಲ್ಲ. ಏನಿದ್ರು ಕೂಡ ಈಗ 128GB ನ ಬೇಸಿಕ್ ವೇರಿಯಂಟ್ ಕನ್ಸಿಡರ್ ಕೂಡ ಮಾಡಬೇಕಾಗುತ್ತೆ. ಏನಕ್ಕೆ ಅಂದ್ರೆ ಯಾರು ಕೂಡ ನಂಗೆ ಗೊತ್ತಿರಂಗೆ 64GB ಪರ್ಚೇಸ್ ಕೂಡ ಮಾಡೋದಿಲ್ಲ. ಏನಕ್ಕೆ ಅಂದ್ರೆ ಯಾರು ಕೂಡ ಈಗ ಮೆಮೊರಿ ಕಾರ್ಡ್ ಕೂಡ ಯೂಸ್ ಮಾಡೋದಿಲ್ಲ. ಹಾಗಾಗಿ ಆಲ್ಮೋಸ್ಟ್ ಈಗ ಪರ್ಚೇಸ್ ಮಾಡಿದ್ರು ಅಂದ್ರೆ 128GB ಅಂದ್ರೆ 256GB ಗೆ ಡೈರೆಕ್ಟ್ ಆಗಿ ಹೋಗ್ಬಿಡ್ತಾರೆ. ಮತ್ತೆ ಈ ಒಂದು ಫೋನ್ ಅಲ್ಲಿ ನಿಮಗೆ 6500 mAh ನ ದೊಡ್ಡ ಬ್ಯಾಟ್ರಿ ಕೂಡ ನೋಡಕ್ ಸಿಗಿದೆ. ಬ್ಯಾಟ್ರಿ ಅಂತೂ ಏನೋ ಕಡಿಮೆ ಮಾಡಲ್ಲ ಒಂದು ಫೋನ್ ಅಲ್ಲಿ. ಅಂದ್ರೆ ತುಂಬಾ ಜನಕ್ಕೆ 5G ಫೋನ್ ಪರ್ಚೇಸ್ ಮಾಡ್ಬೇಕು, ನಮ್ಗೆ ಜಾಸ್ತಿ ಚೆನ್ನಾಗಿರೋ ಫೋನ್ ಏನ್ ಬೇಡ, ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದ್ರೆ ಸಾಕು, ಡೈಲಿ ಕಾಲ್ ಮಾಡಕ್ಕೆ ಮೆಸೇಜ್ ಮಾಡಕ್ ಸ್ವಲ್ಪ ಚೆನ್ನಾಗಿದ್ರೆ ಸಾಕು ಅಂತ ಕೆಲವರು ಒಂದು ಕೆಟಗರಿ ಕೂಡ ಇರ್ತಾರೆ. ಸೊ ಅಂತವ್ರಿಗೆ ಒಂದು ಫೋನ್ ಸೂಟೇಬಲ್ ಕೂಡ ಆಗುತ್ತೆ. ಮತ್ತೆ ಈ ಒಂದು ಫೋನ್ ನ ಪ್ರೈಸ್ ಬಂದ್ಬಿಟ್ಟು 17,499 ರೂಪಾಯಿ ಕೂಡ ಆಗುತ್ತೆ. ನೀವು ಬೇಕಾದವರು ಇದ ಪರ್ಚೇಸ್ ಕೂಡ ಮಾಡಬಹುದು. ಇನ್ನ ಟಾಪ್ 4 ಅಲ್ಲಿ ಯಾವ ಫೋನ್ ಇದೆ ಅಂದ್ರೆ Redmi 15 5G. ಹೌದು, ಇದೊಂದು ಓವರ್ ಆಲ್ ಆಗಿರುವ ಬೆಸ್ಟ್ ಸ್ಮಾರ್ಟ್ ಫೋನ್ ಕೂಡ ಆಗಿದೆ ಅಂತ ಕೂಡ ಹೇಳ್ಬೋದು. ಇದರಲ್ಲಿ ನಿಮಗೆ 6.9 ಇಂಚಸ್ ನ FHD ಪ್ಲಸ್ ಡಿಸ್ಪ್ಲೇ ಕೂಡ ನಿಮಗೆ ನೋಡಕ್ಕೆ ಸಿಗ್ತಿರುವಂತದ್ದು ಒಂದು ಒಳ್ಳೆ ಡಿಸ್ಪ್ಲೇ ಕೂಡ ಆಗಿದೆ. ಮತ್ತೆ ದೊಡ್ಡ ಡಿಸ್ಪ್ಲೇ ಕೂಡ ಆಗಿದೆ. ಪ್ರೀವಿಯಸ್ ಫೋನ್ ಅಲ್ಲಿ 6.75 ಇಂಚಸ್ ಇತ್ತು, ಆದ್ರೆ ಇದರಲ್ಲಿ 6.95 ಇಂಚಸ್ ನ ಡಿಸ್ಪ್ಲೇ ಕೂಡ ನೋಡಕ್ಕೆ ಸಿಗ್ತಿರುವಂತದ್ದು. ಅದಾದ್ಮೇಲೆ 144 ಹರ್ಟ್ಸ್ ನ ರಿಫ್ರೆಶ್ ರೇಟ್ ಕೂಡ ನಮಗೆ ಇದರಲ್ಲಿ ನೋಡಕ್ ಕೂಡ ಸಿಗುವಂತದ್ದು. ಪ್ರೀವಿಯಸ್ ಫೋನ್ ನ ಕಂಪೇರ್ ಮಾಡ್ಕೊಂಡಿ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಇದರಲ್ಲಿ ಜಾಸ್ತಿನೇ ಕಾಣಿಸ್ತಿದೆ. ಅದಾದ್ಮೇಲೆ ರೇರ್ ಕ್ಯಾಮ್ರಾ ನಿಮ್ಗೆ ಇಲ್ಲಿ 50 ಮೆಗಾ ಪಿಕ್ಸೆಲ್ ನ ಕೂಡ ಕೊಟ್ಟಿದ್ದಾರೆ. ಅದಾದ್ಮೇಲೆ ಫ್ರಂಟ್ ಕ್ಯಾಮ್ರಾ 8 ಮೆಗಾ ಪಿಕ್ಸೆಲ್ ನ ಕೂಡ ನೀಡಿದ್ರೆ ಆಲ್ಮೋಸ್ಟ್ ನಿಮ್ಗೆ ಒಂದು ಒಳ್ಳೆ ಪಿಕ್ಚರ್ ಕ್ವಾಲಿಟಿ ಫೋನ್ಗಳು ನಿಮ್ಗೆ ನೋಡಕ್ಕೆ ಸಿಗುತ್ತೆ. ಇನ್ನ ಬ್ಯಾಟ್ರಿ ವಿಷಯಕ್ಕೆ ಬಂತೀವಿ ಅಂದ್ರೆ ಪ್ರೀವಿಯಸ್ ಫೋನ್ ಗಿಂತ 500 mAh ಜಾಸ್ತಿನೇ ಕೊಟ್ಬಿಟ್ಟಿದ್ರೆ ಸುಮಾರು 7,000 mAh ನ ಬ್ಯಾಟ್ರಿ ಕೂಡ ಈ ಒಂದು ಫೋನ್ ಅಲ್ಲಿ ನೀಡಿದ್ರೆ ಈ ಒಂದು ಪ್ರೈಸ್ ಗೆ ಒಂದು ಓವರ್ ಆಲ್ ಕಿಂಗ್ ಅಂತ ಕೂಡ ಹೇಳ್ಬೋದು. ಏನಕ್ಕೆ ಫಾಸ್ಟ್ ಚಾರ್ಜಿಂಗ್ ಕೂಡ ಜೊತೆ ಕೊಟ್ಟಿದ್ರೆ, ಅದಾದ್ಮೇಲೆ ದೊಡ್ಡ ಬ್ಯಾಟ್ರಿ ಕೂಡ ಕೊಟ್ಟಿದ್ರೆ, ಮತ್ತೆ ದೊಡ್ಡ ಡಿಸ್ಪ್ಲೇ ಕೂಡ ನೀಡಿದ್ರೆ ಒಂದು ಸಖತ್ತಾಗಿರೋ ಫೋನ್ ಕೂಡ ಆಗಿದೆ. ಮತ್ತೆ 33 ವಾಟ್ ನ ಫಾಸ್ಟ್ ಚಾರ್ಜಿಂಗ್ ಕೂಡ ಈ ಒಂದು ಸ್ಮಾರ್ಟ್ ಫೋನ್ ಸಪೋರ್ಟ್ ಕೂಡ ಮಾಡ್ತಾ ಇರುವಂತದ್ದು. ಹಾಗಾಗಿ ಏನಿಲ್ಲ ಅಂದ್ರೂ ಕೂಡ ನಿಮ್ಗೆ ಆಲ್ಮೋಸ್ಟ್ 7,000 mAh ಅಂದ್ರೆ 1 ಗಂಟೆ ಒಳಗೆ ನಿಮ್ಗೆ ಫೋನ್ ಚಾರ್ಜ್ ಕೂಡ ಫುಲ್ ಆಗಿ ಆಗೋಗ್ಬಿಡುತ್ತೆ. ಇನ್ನ ಇದ್ರಲ್ಲಿ ಕೂಡ ಅಷ್ಟೇ ಎರಡು ವೇರಿಯಂಟ್ ಅಲ್ಲಿ ಲಾಂಚ್ ಕೂಡ ಮಾಡಿದರೆ ಈ ಒಂದು ಫೋನ್ ನಿಮ್ಗೆ ಬಜೆಟ್ ರೇಂಜ್ ಗಿಂತ ಸ್ವಲ್ಪ ಜಾಸ್ತಿ ಆಗುತ್ತೆ. 23,000 ಅರೌಂಡ್ ಅಲ್ಲಿ ನಿಮ್ಗೆ ಒಂದು ಸ್ಮಾರ್ಟ್ ಫೋನ್ ನೀವು ಪರ್ಚೇಸ್ ಕೂಡ ಮಾಡಬಹುದು. 20,000 ಇತ್ತು ಅಷ್ಟೇ ಅಂದ್ರೆ ಸ್ವಲ್ಪ 3,000 ಜಾಸ್ತಿ ಹಾಕ್ಬಿಟ್ಟು ಈ ಒಂದು ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡೋರು ಕೂಡ ಆರಾಮಾಗಿ ಮಾಡಬಹುದು. ಇನ್ನ ಟಾಪ್ 3 ಅಲ್ಲಿ ಯಾವ ಫೋನ್ ನ ಇಟ್ಟಿದ್ದೀನಿ ಅಂದ್ರೆ iQOO Z11 Lite
5G. ಹೌದು, ಈಗಂತೂ ನೋಡಬಹುದು ಐಕು ಪ್ರತಿಯೊಂದು ಸ್ಮಾರ್ಟ್ ಫೋನ್ಗೂ ಕೂಡ ತುಂಬಾ ಟಕ್ಕರ್ ಕೂಡ ಕೊಡ್ತಿದೆ. ಆದ್ರೆ ಬೇರೆ ಒಂದು ರೆಡ್ಮಿ ಆಗಿರ್ಬೋದು, ಓಪೋ ಆಗಿರ್ಬೋದು, ಅಂದ್ರೆ ವಿವೋ ಆಗಿರ್ಬೋದು, ಸ್ಮಾರ್ಟ್ ಫೋನ್ ಅಲ್ಲಿ ಏನೊಂದು ಫೀಚರ್ಸ್ ನ ಇಡ್ತಾ ಇದಾರೆ, ಮತ್ತೆ ಕ್ಯಾಮ್ರಾ ಕ್ವಾಲಿಟಿ ಏನ್ ಇಡ್ತಿದ್ರೆ ಅದ್ರಗಿಂತ ಇನ್ನು ಡಿಫ್ರೆಂಟ್ ಆಗಿರೋ ಒಂದು ಫೀಚರ್ಸ್ ನ ಕೂಡ ಇಡ್ತಿದ್ದಾರೆ. ಮತ್ತೆ ಕ್ಯಾಮ್ರಾ ಕ್ವಾಲಿಟಿ ಅಂತೂ ಐಕು ನೆಕ್ಸ್ಟ್ ಲೆವೆಲ್ ಹೋಗ್ಬಿಟ್ಟಿದೆ. ಹಾಗಾಗಿ ನೀವು ಐಕುನ ಹೊಸ ಬ್ರ್ಯಾಂಡ್ ನ ಟ್ರೈ ಮಾಡ್ತೀರಾ ಅಂದ್ರೆ ಐಕು ಕೂಡ ತುಂಬಾ ಈಸಿಯಾಗಿ ನೀವು ಹೋಗ್ಬೋದು. ಇದರಲ್ಲಿ ಏನೇನ್ ಫೀಚರ್ಸ್ ಇದೆ ಅಂದ್ರೆ ಡಿಸ್ಪ್ಲೇ ನಿಮ್ಗೆ ಇಲ್ಲಿ 6.74 ಇಂಚಸ್ ನ LCD ಡಿಸ್ಪ್ಲೇ ನಮ್ಗೆ ಇಲ್ಲಿ ನೋಡಕ್ಕೆ ಸಿಕ್ತಿರುವಂತದ್ದು ಒಂದು ದೊಡ್ಡ ಡಿಸ್ಪ್ಲೇ ಕೂಡ ಆಗಿದೆ. ಮತ್ತೆ ಈ ಒಂದು ಫೋನ್ ಅಲ್ಲಿ ನಿಮ್ಗೆ ಪ್ರೊಸೆಸರ್ MediaTek Dimensity 6300 ಪ್ರೊಸೆಸರ್ ನ ಕೂಡ ಯೂಸ್ ಕೂಡ ಮಾಡಿದ್ರೆ, ಮತ್ತೆ ಒಂದು ಪವರ್ಫುಲ್ ಆಗಿರೋ ಪ್ರೊಸೆಸರ್ ಕೂಡ ಆಗಿದೆ. ಅದಾದ್ಮೇಲೆ 120 Hz ರಿಫ್ರೆಶ್ ರೇಟ್ ಕೂಡ ಹೊಂದಿರುವಂತದ್ದು ಡಿಸ್ಪ್ಲೇ ನಿಮಗೆ ಒಂದು ಒಳ್ಳೆ ಸ್ಮೂತ್ ಆಗಿರೋ ಫೀಲ್ ನ ಕೂಡ ನೀವು ಎಂಜಾಯ್ ಮಾಡಬಹುದು. ಅದಾದ್ಮೇಲೆ ನೋಡಬಹುದು ರೇರ್ ಕ್ಯಾಮ್ರಾ ನಿಮಗೆ ಡ್ಯುಯಲ್ ಕ್ಯಾಮ್ರಾ ಕೂಡ ನಿಮಗೆ ನೋಡಕ್ ಸಿಕ್ತಿರುವಂತದ್ದು. ಒಂದು 50 MP ಕ್ಯಾಮ್ರಾ, ಅದಾದ್ಮೇಲೆ 2 MP ಕ್ಯಾಮ್ರಾ ನಿಮ್ಗೆ ಕೂಡ ನಿಮ್ಗೆ ನೋಡಕ್ ಸಿಗುತ್ತೆ. ಅದಾದ್ಮೇಲೆ ಫ್ರಂಟ್ ಕ್ಯಾಮ್ರಾಕ್ಕೆ ಬಂದ್ವಿ ಅಂದ್ರೆ 5 MP ನೋಡಕ್ ಸಿಕ್ತಿರುವಂತದ್ದು. ಅದಾದ್ಮೇಲೆ ಇದ್ರಲ್ಲಿ ಕೂಡ ಅಷ್ಟೇ ಒಂದು ಒಳ್ಳೆ ದೊಡ್ಡ ಬ್ಯಾಟ್ರಿನ ಕೂಡ ನಮಗೆ ನೋಡಕ್ಕೆ ಸಿಕ್ತಿರುವಂತದ್ದು. 6500 mAh ನ ದೊಡ್ಡ ಬ್ಯಾಟ್ರಿ ಕೂಡ ನೋಡಕ್ ಸಿಗುತ್ತೆ. ಅದಾದ್ಮೇಲೆ 44 ವಾಟ್ ನ ಫಾಸ್ಟ್ ಚಾರ್ಜಿಂಗ್ ಕೂಡ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ಸಪೋರ್ಟ್ ಮಾಡುತ್ತೆ. ಇದ್ರಲ್ಲಿ ಕೂಡ ಅಷ್ಟೇ ನಿಮಗೆ ಎರಡು ವೇರಿಯಂಟ್ ಅಲ್ಲಿ ಸ್ಮಾರ್ಟ್ ಫೋನ್ ಕೂಡ ನೋಡಕ್ಕೆ ಸಿಗುವಂತದ್ದು. ಒಂದು 4GB 6GB ರ್ಯಾಮ್ ಆದ್ರೆ, ಇನ್ನೊಂದು ರೋಮಲ್ ಬಂದ್ವಿ ಅಂದ್ರೆ ಸ್ಟೋರೇಜ್ ಬಂದ್ವಿ ಅಂದ್ರೆ 128 ಮತ್ತೆ 256GB ಅಲ್ಲಿ ನಿಮಗೆ ರೋಮ್ ಕೂಡ ನೋಡಕ್ ಸಿಕ್ತಿರುವಂತದ್ದು. ಈ ಸ್ಮಾರ್ಟ್ ಫೋನ್ ನೀವು ಕೇವಲ 19,499 ರೂಪಾಯಿಗೆ ಪರ್ಚೇಸ್ ಕೂಡ ಮಾಡಬಹುದು. ನೀವು ಬಜೆಟ್ ಗಿಂತ ಕಡಿಮೆ 500 ರೂಪಾಯಿ ಕಡಿಮೆಗೆ ಸಿಗ್ತಾ ಇದೆ. ಬೇಕಾದರೂ ಮತ್ತೆ ಹೊಸ ಬ್ರ್ಯಾಂಡ್ ನ ಟ್ರೈ ಮಾಡ್ಬೇಕು ಅಂತ ಇದ್ದರು ಐಕೋನು ಕೂಡ ಟ್ರೈ ಮಾಡಬಹುದು. ಇನ್ನ ಎರಡನೇ ಪ್ಲೇಸ್ ಅಲ್ಲಿ ಯಾವ ಫೋನ್ ನ ಇಟ್ಟಿದ್ದೀನಿ ಅಂದ್ರೆ Motorola G57 Power 5G. ಈ ಒಂದು ಫೋನ್ ನ ಡಿಸ್ಪ್ಲೇ ಕಡೆ ಬಂದ್ರೆ 6.72 ಇಂಚಸ್ ನ FHD ಡಿಸ್ಪ್ಲೇ ಕೂಡ ನಮ್ಗೆ ಇಲ್ಲಿ ನೋಡಕ್ಕೆ ಸಿಕ್ತಿರುವಂತದ್ದು. ಚೆನ್ನಾಗಿರುತ್ತೆ, ಬಜೆಟ್ ರೇಂಜ್ ಅಲ್ಲಿ ಒಂದು ಒಳ್ಳೆ ಡಿಸ್ಪ್ಲೇ ಅಂತ ಕೂಡ ಹೇಳ್ಬೋದು. ಅದಾದ್ಮೇಲೆ ಈ ಒಂದು ಫೋನ್ ಅಲ್ಲಿ Snapdragon 6S Gen 4 ಪ್ರೊಸೆಸರ್ ಕೂಡ ಯೂಸ್ ಮಾಡಿದ್ರೆ ಪ್ರೀವಿಯಸ್ ಫೋನ್ ಗಳಿಗೆ ಕಂಪೇರ್ ಮಾಡ್ಕೊಂಡು ಅಂದ್ರೆ ಇದು ತುಂಬಾ ಪವರ್ಫುಲ್ ಆಗಿರೋ ಪ್ರೊಸೆಸರ್ ಕೂಡ ಆಗಿದೆ. ಅದಾದ್ಮೇಲೆ ಇದ್ರಲ್ಲಿ ನಮಗೆ ಅಂದ್ರೆ ಡಿಸ್ಪ್ಲೇ ಅಲ್ಲಿ 120 Hz ನ ರಿಫ್ರೆಶ್ ರೇಟ್ ಕೂಡ ನೋಡಕ್ಕೆ ಸಿಗುವಂತದ್ದು. ಅದಾದ್ಮೇಲೆ ಈ ಫೋನ್ ಅಲ್ಲಿ ಕೂಡ ಅಷ್ಟೇ ಕ್ಯಾಮ್ರಾ ಕ್ವಾಲಿಟಿ ಕೂಡ ಚೆನ್ನಾಗಿ ಬರುತ್ತೆ. ಅದಾದ್ಮೇಲೆ ಡ್ಯುಯಲ್ ಕ್ಯಾಮ್ರಾ ಈ ಒಂದು ಫೋನ್ ಕೂಡ ನಮಗೆ ನೋಡಕ್ಕೆ ಸಿಗುವಂತದ್ದು. 50 MP ಪ್ಲಸ್ 8 MP ಕ್ಯಾಮ್ರಾ ಕೂಡ ನಮಗೆ ಇಲ್ಲಿ ನೋಡಕ್ ಸಿಗುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾಕ್ಕೆ ಬಂದ್ವಿ ಅಂದ್ರೆ 8 ಮೆಗಾ ಪಿಕ್ಸೆಲ್ ಹೊಂದಿರುವ ಫ್ರಂಟ್ ಕ್ಯಾಮ್ರಾ ಕೂಡ ನಮಗೆ ಇಲ್ಲಿ ನೋಡಕ್ ಸಿಗುವಂತದ್ದು. ಅದಾದ್ಮೇಲೆ ಈ ಒಂದು ಫೋನ್ ಅಲ್ಲಿ ಕೂಡ ಅಷ್ಟೇ ದೊಡ್ಡ ಬ್ಯಾಟರಿ ಕೆಪಾಸಿಟಿ ಕೂಡ ನೀಡಿದ್ರೆ 7000 mAh ನ ದೊಡ್ಡ ಬ್ಯಾಟರಿ ಕೂಡ ನೀಡಿದ್ರೆ, ಜೊತೆಗೆ 30 ವಾಟ್ ನ ಫಾಸ್ಟ್ ಚಾರ್ಜಿಂಗ್ ಜೊತೆಗೆ ಈ ಒಂದು ಬಾಕ್ಸ್ ಅಲ್ಲಿ ಕೂಡ ಬರ್ತಾ ಇದೆ. ಅದಾದ್ಮೇಲೆ ಈ ಒಂದು ಫೋನ್ ನಿಮಗೆ 8GB ರ್ಯಾಮ್ ಮತ್ತೆ 128GB ರೋಮ್ ಜೊತೆ ಕೂಡ ಬರ್ತಾ ಇರುವಂತದ್ದು. ಡೈಲಿ ಫಾಸ್ಟ್ ವರ್ಕಿಗೆ ಮತ್ತೆ ಗೇಮ್ ಮಾಡಕ್ಕೆ ನೀವು ಪರ್ಚೇಸ್ ಮಾಡಕ್ ಪ್ಲಾನ್ ಮಾಡ್ತಿದ್ರ ಅಂದ್ರೆ ಇದು ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ ಫೋನ್ ಕೂಡ ಆಗಿದೆ. ಕೇವಲ ನಿಮ್ಗೆ 19,399 ರೂಪಾಯಿಗೆ ನೀವು ಇದನ್ನ ಪರ್ಚೇಸ್ ಕೂಡ ಮಾಡಬಹುದು. ಇನ್ನ ಫಸ್ಟ್ನೇ ಪ್ಲೇಸ್ ಅಲ್ಲಿ ಯಾವ ಫೋನ್ ನ ಇಟ್ಟಿದ್ಯಾ ಗುರು ಅಂತ ನೀವೆಲ್ಲ ಕೇಳಬಹುದು. ಆಲ್ಮೋಸ್ಟ್ ಇದೇ ಫೋನ್ ಮೇಲೆ ನಿಮ್ಮ ಕಣ್ ಕೂಡ ಇರುತ್ತೆ. ಆಲ್ಮೋಸ್ಟ್ ನೀವು ಟಾಪ್ ಫೋನ್ ಇರೋ ಫೋನ್ ನ ಪರ್ಚೇಸ್ ಮಾಡ್ಬೇಕು ಅಂತ ಪ್ಲಾನ್ ಕೂಡ ಮಾಡ್ತಾ ಇರ್ತಾರ. ಇದು ಓವರ್ ಆಲ್ ಕಿಂಗ್ ಅಂತ ಕೂಡ ಹೇಳ್ಬಹುದು. Realme P4X 5G. ಕೇವಲ ಇದು ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲಿ ಬಿಡ್ತೀನಿ 18,999 ರೂಪಾಯಿಗೆ ಇದನ್ನ ಈಸಿಗೆ ಪರ್ಚೇಸ್ ಕೂಡ ಮಾಡಬಹುದು. ಅಂದ್ರೆ ನಿಮ್ಮ ಬಜೆಟ್ 20,000 ಇದೆ ಅಂದ್ರೆ ಇನ್ನು 1,000 ಕಡಿಮೆಗೆ ಈ ಒಂದು ಫೋನ್ ಕೂಡ ಸಿಗ್ತದೆ. ಮತ್ತೆ ಬೇರೆ ಫೋನ್ ಅಲ್ಲಿ ಅಂದ್ರೆ ಈಗ 4 ಫೋನ್ ನ ಹೇಳಿದ್ನಲ್ಲ ಅದರಲ್ಲಿ ಇಲ್ಲದೆ ಇರೋ ಫೀಚರ್ಸ್ ಮತ್ತೆ ಒಳ್ಳೆ ಸ್ಪೆಸಿಫಿಕೇಶನ್ಸ್ ಈ ಒಂದು ಫೋನ್ ಅಲ್ಲಿ ಕೂಡ ನಿಮಗೆ ನೋಡಕ್ಕೆ ಸಿಕ್ಕಿರುವಂತದ್ದು. ಅದಾದ್ಮೇಲೆ ಪ್ರೊಸೆಸರ್ ಅಂತೂ ಈ ಒಂದು ಫೋನ್ ಅಲ್ಲಿ ಸಖತ್ ಪವರ್ಫುಲ್ ಆಗಿರೋ ಪ್ರೊಸೆಸರ್ ಕೂಡ ಯೂಸ್ ಮಾಡಿದ್ರೆ. ಇನ್ನ ಈ ಒಂದು ಫೋನ್ ನ ಡಿಸ್ಪ್ಲೇ ಕಡೆ ಬಂದ್ವಿ ಅಂದ್ರೆ 6.72 ಇಂಚಸ್ ನ FHD ಪ್ಲಸ್ LCD ಡಿಸ್ಪ್ಲೇ ಕೂಡ ನೀಡಿದ್ದಾರೆ. ಅದಾದ್ಮೇಲೆ 144 Hz ರಿಫ್ರೆಶ್ ರೇಟ್ ಜೊತೆಗೆ, ಹಾಗಾಗಿ ನೀವು ಫೋನ್ ಅಲ್ಲಿ ಒಂದು ಗೇಮ್ ಮಾಡ್ತಿದ್ರೆ ವಿಡಿಯೋ ನೋಡ್ತಿದ್ರ ಅಂದಾಗ ಒಂದು ಸಖತ್ ಆಗಿರೋ ಎಕ್ಸ್ಪೀರಿಯನ್ಸ್ ನ ಕೂಡ ನೀವು ಇಲ್ಲಿ ಮಾಡಬಹುದು. ಅದಾದ್ಮೇಲೆ ಈ ಒಂದು ಫೋನ್ ಅಲ್ಲಿ MediaTek Dimensity 7400 Ultra 5G ಪ್ರೊಸೆಸರ್ ನ ಕೂಡ ಯೂಸ್ ಮಾಡಿದ್ರೆ ನೀವು ಡೈಲಿ ವರ್ಕಿಂಗ್ ಆಗಿರ್ಬೋದು ಏನೇ ವರ್ಕ್ ಮಾಡಿ ತುಂಬಾ ಸ್ಮೂತ್ ಆಗಿ ರನ್ ಕೂಡ ಆಗುತ್ತೆ. ನೀವು ಗೇಮ್ ಮಾಡೋ ಪರ್ಪಸ್ಗೋಸ್ಕರ ಫೋನ್ ನ ಪರ್ಚೇಸ್ ಮಾಡ್ತಿದ್ರೆ, ಇಲ್ಲಾಂದ್ರೆ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಒಂದು ಏನಾದ್ರೂ ಒಂದು ಪರ್ಪಸ್ಗೆ ತಗೊಳ್ತಾ ಇದ್ದೀರಾ ಅಂದ್ರೆ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ ಫೋನ್ ಕೂಡ ಆಗಿದೆ. ಮತ್ತೆ ಒಂದು ಬೆಸ್ಟ್ ಪ್ರೊಸೆಸರ್ ಕೂಡ ಆಗಿದೆ ಈ ಪ್ರೈಸ್ ರೇಂಜ್ ಅಲ್ಲಿ. ಅದಾದ್ಮೇಲೆ ರೇರ್ ಕ್ಯಾಮ್ರಾ ಕಡೆ ಬಂದ್ವಿ ಅಂದ್ರೆ ಇದರಲ್ಲೂ ಕೂಡ ಅಷ್ಟೇ ಡ್ಯುಯಲ್ ಕ್ಯಾಮ್ರಾ ಕೂಡ ನಮ್ಗೆ ಇಲ್ಲಿ ನೋಡಕ್ ಸಿಕ್ತಿರುವಂತದ್ದು. 50 ಮೆಗಾ ಪಿಕ್ಸೆಲ್ ಮತ್ತೆ 2 ಮೆಗಾ ಪಿಕ್ಸೆಲ್ ಎರಡು ಕ್ಯಾಮ್ರಾಗಳು ಕೂಡ ನೋಡಕ್ ಸಿಗುತ್ತೆ. ಅದಾದ್ಮೇಲೆ ಫ್ರಂಟ್ ಕ್ಯಾಮ್ರಾ ಕಡೆ ಬಂದ್ವಿ ಅಂದ್ರೆ 8 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಕೂಡ ಹೊಂದಿದೆ. ಒಂದು ಒಳ್ಳೆ ಪಿಕ್ಚರ್ ಕ್ವಾಲಿಟಿ ನೀವು ಈ ಒಂದು ಫೋನ್ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ನೀವೇ ನೋಡಿದ್ರೆ ರಿಯಲ್ಮಿ ಫೋನ್ಸ್, ಈ ಒಂದು ರೆಡ್ಮಿ ಫೋನ್ಸ್ ಆಗಿರ್ಬೋದು, ಮತ್ತೆ ಐಕ್ಯೂ ಕೂಡ ಅಷ್ಟೇ ಕ್ಯಾಮ್ರಾ ಕ್ವಾಲಿಟಿಲಿ ಕಾಂಪ್ರಮೈಸ್ ಮಾಡ್ತಾರೆ, ಒಂದು ಸಖತ್ತಾಗಿರೋ ಫೋಟೋವನ್ನ ಕೊಡುತ್ತೆ. ಹಾಗಾಗಿ ನೀವು ಇದನ್ನ ಎಕ್ಸ್ಪೀರಿಯನ್ಸ್ ಕೂಡ ಮಾಡಬಹುದು ಈ ಫೋನ್ ಅಲ್ಲಿ. ಇನ್ನ ಈ ಫೋನ್ ಅಲ್ಲಿ ಕೂಡ ಅಷ್ಟೇ ದೊಡ್ಡ ಬ್ಯಾಟರಿ ಕೆಪಾಸಿಟಿ ಕೂಡ ನಮಗೆ ನೋಡಕ್ಕೆ ಸಿಗ್ತಿರುವಂತದ್ದು. 7000 mAh ನ ದೊಡ್ಡ ಬ್ಯಾಟರಿ ಕೂಡ ಇದ್ರಲ್ಲಿ ನೀಡಿದ್ರೆ, ಜೊತೆಗೆ 45 ವಾಟ್ ನ ಫಾಸ್ಟ್ ಚಾರ್ಜಿಂಗ್ ಜೊತೆಗೆ ಈ ಒಂದು ಫೋನ್ ಅಲ್ಲಿ ಇನ್ಕ್ಲೂಡ್ ಕೂಡ ಆಗಿರುವಂತದ್ದು. ಅದಾದ್ಮೇಲೆ ಈ ಒಂದು ಫೋನ್ ಕೂಡ ಅಷ್ಟೇ ಎರಡು ವೇರಿಯಂಟ್ ಅಲ್ಲಿ ಲಾಂಚ್ ಕೂಡ ಆಗಿದೆ. ಒಂದು 6GB 128GB ಮತ್ತೆ 8GB 256GB ವೇರಿಯಂಟ್ ಅಲ್ಲಿ ಲಾಂಚ್ ಕೂಡ ಆಗಿರುವಂತದ್ದು. ಅದಾದ್ಮೇಲೆ IP64 ಪ್ರೊಟೆಕ್ಷನ್ ಕೂಡ ಬರ್ತಿರುವಂತದ್ದು, ಅಂದ್ರೆ ವಾಟರ್ ರೆಸಿಸ್ಟೆಂಟ್ ಕೂಡ ಆಗಿರುವಂತದ್ದು. ಓವರ್ ಆಲ್ ಗೆ ಒಂಥರ ಈಗ ಹೇಳಿದ್ನಲ್ಲ 4 ಫೋನ್ಸ್ ಗಿಂತ ಈ ಒಂದು ಫೋನ್ ಒಂಥರ ಕಿಂಗ್ ಅಂತ ಕೂಡ ಅನಿಸ್ಕೊಳ್ತದೆ. ಹಾಗಾಗಿ ನೀವು ಇದನ್ನ
ತುಂಬಾ ಈಸಿಗೆ ಪರ್ಚೇಸ್ ಕೂಡ ಮಾಡ್ಬೋದು. ನಿಮ್ಮ ಬಜೆಟ್ಗಿಂತ 1,000 ಕಡಿಮೆಲೆ ಈ ಒಂದು ಫೋನ್ ನಿಮಗೆ ಅವೈಲೇಬಲ್ ಕೂಡ ಆಗ್ತಿದೆ. ಅದು ಫಸ್ಟ್ ಟೈಮಿಗೆ ಹೋಯ್ತು ಅಂದ್ರೆ ಇನ್ನೂ ಕೂಡ ₹500 ₹1,000ಗೆ ಕಡಿಮೆ ಕೂಡ ಸಿಗ್ಬೋದು. ಅಂದ್ರೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ರಿ ಅಂದ್ರೆ ಯಾವ್ದಾರ ಒಂದು ಬ್ಯಾಂಕ್ ಆಫರ್ ಇತ್ತು ಅಂದ್ರೆ ತುಂಬಾ ಇನ್ನೂ ಕಡಿಮೆಗೆ ಪರ್ಚೇಸ್ ಕೂಡ ಮಾಡ್ಬೋದು. ಓವರ್ ನಿಮಗೆ ಇದರಲ್ಲಿ ಯಾವ ಸ್ಮಾರ್ಟ್ ಫೋನ್ ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೆ ಪೇಜ್ ಅನ್ನ ಫಾಲೋ ಮಾಡ್ಕೊಡಿ, ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.